ಹಾರ್ಮೋಜ್ ಸಂಪೂರ್ಣ ದಿಗ್ಬಂಧನ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ. ಕೇವಲ 36 ಗಂಟೆಯಲ್ಲೇ ಹಾರ್ಮೋಜ್ ಪೂರ್ತಿ ದಿಗ್ಬಂಧನ ಮಾಡ್ತೀವಿ. ಇರಾನ್ನ ಸಮುದ್ರ ಮಾರ್ಗದ ಎಲ್ಲಾ ವ್ಯಾಪಾರಕ್ಕೆ ಅಮೆರಿಕ ಬ್ರೇಕ್ ಹಾಕ್ತಿದೆ. ಈಗ ಹಾರ್ಮೋಜ್ ಜಲಸಂಧಿಯನ್ನ ಸುತ್ತಿವರೆದಿರುವಂತಹ ಅಮೆರಿಕ ಸೇನೆ ಹಾರ್ಮೋಜ್ನಲ್ಲೇ 100 ಹಡಗುಗಳು ಸಿಲುಕಿದೆ ಅಂತ ಈಗ ಟ್ರಂಪ್ ಹೇಳ್ತಾ ಇದ್ದಾರೆ. ಡೊನಾಲ್ಡ್ ಟ್ರಂಪ್ ಈಗ ಕೇವಲ 36 ಗಂಟೆಗಳಲ್ಲಿ ಹಾರ್ಮೋಜ್ ಜಲಸಂಧಿಯನ್ನ ಪೂರ್ತಿಯಾಗಿ ನಮ್ಮ ಕಂಟ್ರೋಲ್ಗೆ ತಗೊಳ್ತಾ ಇದ್ದೀವಿ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇರುವಂತದ್ದು. ಇರಾನ್ನ ಸಮುದ್ರದ ಮಾರ್ಗದ ಏನೆಲ್ಲ ವ್ಯಾಪಾರಗಳಿರುತ್ತಲ್ಲ ಅದೆಲ್ಲದಕ್ಕೂ ಕೂಡ ಯುಎಸ್ ಈಗ ಬ್ರೇಕ್ ಹಾಕ್ತಾ ಇದೆ. ಹಾರ್ಮೋಜ್ನಲ್ಲೇ ನಮ್ಮ 100 ಸೇನೆಗಳು ಅಲ್ಲೇ ಇದ್ದಾವೆ, ಹಾಗಾಗಿ ಸುತ್ತುವರೆದಿದ್ದೀವಿ. ಈಗ ಹಾರ್ಮೋಜ್ ಜಲಸಂಧಿಯನ್ನ ನಾವು ನಮ್ಮ ಕಂಟ್ರೋಲಿಗೆ ತಗೊಳ್ತಾ ಇದೀವಿ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಇಲ್ಲಿ ಹೇಳ್ತಾ ಇರುವಂತದ್ದು. ಹಾರ್ಮೋಜ್ನಲ್ಲೇ 100 ಹಡಗುಗಳು ಅಲ್ಲೇ ಸಿಕ್ಕಾಕೊಂಡಿದೆ. ಈಗ ಮತ್ತೊಂದು ಕಡೆ ಹಾರ್ಮೋಜ್ ತಡೆಯಲು ಇದರ ಮೂಲಕ ಇರಾನ್ಗೆ ಆರ್ಥಿಕ ಹೊಡೆತ ಕೂಡ ಬೀಳ್ತಾ ಇದೆ. ಇರಾನ್ ಮೇಲೆ ಒತ್ತಡ ಹೇರಲು ಹಾರ್ಮೋಜ್ ಜಲಸಂಧಿ ಕಬ್ಜಾ ಮಾಡಲಾಗ್ತಾ ಇದೆ. 6 ನೌಕೆಗಳನ್ನ ಹಿಂದಕ್ಕೆ ಕಳಿಸಿರುವಂತಹ ಅಮೆರಿಕ ಸೇನೆ ಹಾರ್ಮೋಜ್ ದಿಗ್ಬಂಧನಕ್ಕಾಗಿ ದೊಡ್ಡ ಪಡೆಯೇ ಈಗ ಸಜ್ಜಾಗಿದೆ. ಅಮೆರಿಕ ಸೇನೆಯಿಂದ 12ಕ್ಕಿಂತಲೂ ಹೆಚ್ಚು ಯುದ್ಧ ನೌಕೆ ಮತ್ತು ವಿಮಾನಗಳು ರೆಡಿಯಾಗಿದೆ ಅಂತ ಗೊತ್ತಾಗ್ತಾ ಇದೆ. ಹಾರ್ಮೋಜ್ ಕಾಯ್ತಿದ್ದಾರೆ 10,000ಕ್ಕೂ ಹೆಚ್ಚು ಸೇನಾ ಸಿಬ್ಬಂದಿ. ಇವರೆಲ್ಲರೂ ಕೂಡ ಡೊನಾಲ್ಡ್ ಟ್ರಂಪ್ ಈ ಒಂದು ಟೀಮ್ ಅನ್ನ ಈ ಒಂದು ಸೇನೆಯನ್ನ ರೆಡಿ ಮಾಡಿ ಕಳಿಸಿದ್ದಾರೆ. ಇದೀಗ 6 ನೌಕೆಗಳನ್ನ ವಾಪಸ್ ಕಳಿಸಿದೆ ಅಮೆರಿಕ ಸೇನೆ. ಹಾರ್ಮೋಜ್ ದಿಗ್ಬಂಧನಕ್ಕಾಗಿ ದೊಡ್ಡ ಪಡೆಯೇ ಇಲ್ಲಿ ಸಜ್ಜಾಗಿದೆ. ಇರಾನ್ ಮೇಲೆ ಒತ್ತಡ ಹೇರಲಿಕ್ಕೆ ಹಾರ್ಮೋಜ್ ಜಲಸಂಧಿ ಮೊದಲನೇದಾಗಿ ಕಬ್ಜಾ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಡೊನಾಲ್ಡ್ ಟ್ರಂಪ್ ಡೇ 1 ಇಂದಲೂ ಕೂಡ ಹೇಳ್ತಾ ಇದ್ರು. ಅದರಲ್ಲೂ ಕೂಡ ಒಂದು ಹೇಳಿಕೆ ಕೊಡುವಂತಹ ಸಂದರ್ಭದಲ್ಲಿ ಒಂದು ರೀತಿಯಾಗಿ ಟೀಕೆ ಕೂಡ ಮಾಡಿರ್ತಾರೆ. ಅಂತಂದ್ರೆ ಇದು ಹಾರ್ಮೋಜ್ ಜಲಸಂಧಿ ಅಲ್ಲ, ಟ್ರಂಪ್ ಜಲಸಂಧಿ ಅಂತ ಹೇಳಿ ಒಮ್ಮೆ ಹೇಳಿಕೆಯನ್ನ ಕೊಟ್ಟಿರ್ತಾರೆ. ಅದಾದ ನಂತರ ಈ ರೀತಿಯಾಗಿ ನೋಡಿ, ಯಾವಾಗ ಮೊದಲನೇ ಸುತ್ತಿನ ಸಭೆ ನಡೆದಿತ್ತಲ್ಲ, ಶಾಂತಿ ಸಭೆ ಅಂತ, ಅಲ್ಲಿ ಶಾಂತಿಯಾಗಿ ಏನು ಸಭೆ ನಡೆದಿಲ್ಲ, ಎಲ್ಲವೂ ಕೂಡ ಅಶಾಂತಿನೇ ಆಗಿದ್ದು. ಆ ಸಂದರ್ಭದಲ್ಲಿ ಯಾವಾಗ ಇರಾನ್ ಒಪ್ಕೊಂಡಿಲ್ಲ ಅಂತಂದ್ರೆ ಅಮೆರಿಕಾದ ಕೆಲವೊಂದು ಷರತ್ತುಗಳನ್ನ ಇರಾನ್ ಒಪ್ಕೊಂಡಿಲ್ಲ. ಅದಾದ ನಂತರ ಅಲ್ಲೇ ಧಮಕಿ ಹಾಕಿರ್ತಾರೆ ಡೊನಾಲ್ಡ್ ಟ್ರಂಪ್ ಅವರು, ಇಲ್ಲಿ ಆದಷ್ಟು ಬೇಗ ಹಾರ್ಮೋಜ್ ಜಲಸಂಧಿಯನ್ನ ನಮ್ಮ ಕಂಟ್ರೋಲಿಗೆ ನಾವು ತಗೊಳ್ತೀವಿ ಅಂತ ಹೇಳಿ. ಇದೀಗ ಗೊತ್ತಾಗ್ತಾ ಇರುವಂತದ್ದು, ಒಂದು ದೊಡ್ಡ ಸೇನೆ ರೆಡಿ ಮಾಡ್ಕೊಂಡಿದ್ದಾರೆ. ಹಾರ್ಮೋಜ್ ಜಲಸಂಧಿ ಸುತ್ತವೂ ಕೂಡ ಆವರಿಸಿಕೊಂಡಿದ್ದಾರೆ. ಒಂದು 10,000ಕ್ಕೂ ಹೆಚ್ಚು ಸೇನಾ ಸಿಬ್ಬಂದಿಯನ್ನ ಡೊನಾಲ್ಡ್ ಟ್ರಂಪ್ ಅವರು ರೆಡಿ ಮಾಡಿ ಇಲ್ಲಿ ಹಾರ್ಮೋಜ್ ಜಲಸಂಧಿಯನ್ನ ಕಾಯಲಿಕ್ಕೆ ಕಳಿಸಿದ್ದಾರಂತೆ. ಹಾಗಾಗಿ ಇಲ್ಲಿ ಬರ್ತಾ ಇರುವಂತಹ ಕೆಲವೊಂದು ಹಡಗುಗಳನ್ನ ವಾಪಸ್ ಕಳಿಸ್ತಾ ಇದ್ದಾರೆ ಅವರು. ಹಾಗಾಗಿ ಈ ರೀತಿಯಾಗಿ ಸದ್ಯಕ್ಕೆ ನಡೀತಾ ಇರುವಂತದ್ದು. ಆದರೆ ಇದು ಯಾವ ಮಟ್ಟಕ್ಕೆ ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದು ನಿಜವಾಗ್ಲೂ ಗೊತ್ತಿಲ್ಲ. ಕಾರಣ ಏನು ಅಂತಂದ್ರೆ, ಇಷ್ಟೆಲ್ಲ ಡೊನಾಲ್ಡ್ ಟ್ರಂಪ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಇರಾನ್ ಕೂಡ ಸುಮ್ಮನೆ ಕೂರೋದಿಲ್ಲ. ಇದಕ್ಕೆ ಇರಾನ್ ಯಾವ ರೀತಿಯಾಗಿ ಪ್ರತ್ಯುತ್ತರ ಕೊಡುತ್ತೆ ಅನ್ನುವಂಥದ್ದು ದೇವರಿಗೆ ಗೊತ್ತು.